ನಾವು ಮುದ್ದೇಬಾಳ ಮತಕ್ಷೇತ್ರದ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡ ಸಾಹೇಬ್ರವರು 6 ಬಾರಿ ನಾವು ಅವ್ರನ್ನ ಎಲೆಕ್ಟೆಡ್ ಮಾಡಿದ್ದೇವೆ. ಪಕ್ಷ ನಿಷ್ಠೆ 7 ಬಾರಿ ಅವ್ರನ್ನ ನಮ್ಮ ಮುದ್ದೇಬಾಳ ಜನತೆ, ಮುದ್ದೇಬಾಳ ತಾಲೂಕು ಮತ್ತು ತಾಳಿಕೋಟೆ ತಾಲೂಕು 2 ತಾಲೂಕುಗಳು ಬರ್ತಾವೆ. ನಾವು 7 ಬಾರಿ ಅವರನ್ನು ಅತಿ ಬಹುಮತದಿಂದ ಆರಿಸಿ ತಂದಿದ್ದೇವೆ. ಮತ್ತು ಮೊದಲಿಗೆ ಏನು ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು 40-45 ವರ್ಷಗಳಿಂದ ಏನು ಅಪ್ಪಾಜಿ ನಾಡಗೌಡರು ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿನಿಧಿಸಿ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ರು. ಅಲ್ಲಿಂದ ಇಡೀ ಒಂದು ಕಾಂಗ್ರೆಸ್ ಪಕ್ಷ ಸುಮಾರು 4, 5, 6 ಸ್ಥಾನಗಳನ್ನು ನಮ್ಮ ಜಿಲ್ಲೆಯಿಂದ ಗೆದ್ಕೋತಾ ಬಂದಿದೆ. ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರು ಯಾವಾಗ ಈ ಒಂದು ರಾಜಕಾರಣಕ್ಕೆ ಬಂದರು ಅವಾಗಿನಿಂದನೂ ಕೂಡ ನಮ್ಮ ಅಪ್ಪಾಜಿ ನಾಡಗೌಡರು ಅವಾಗಿನಿಂದ ಅವರು ಕೂಡ ಆರಿಸಿ ಬಂದಿದ್ದಾರೆ. ಹಾಗೂ ಮುದ್ದೇಬೇಳ ತಾಲೂಕು ಮತ್ತು ನಮ್ಮ ವಿಜಯಪುರ ಜಿಲ್ಲೆಗಳು ಸ್ವಲ್ಪ ಹಿಂದುಳಿದಂಥ ಜಿಲ್ಲೆಗಳಾಗಿರೋದ್ರಿಂದ ಈಗ ನಾವು 7 ಬಾರಿ ಆರಿಸಿ ಬಂದಂಥ ಅಪ್ಪಾಜಿ ನಾಡಗೌಡರು ಹಿರಿಯರದರ, ಪಕ್ಷ ನಿಷ್ಠೆ ಮತ್ತು ಒಳ್ಳೆಯ ಆಡಳಿತಗಾರಿ ಮತ್ತು ಕೈಬಾಯಿ ಸುದ್ದಿದ್ದಂಥವರು, ಭಾಷೆಯಲ್ಲಿ ಮಿತವನ್ನು ಬಳಸಿ ಒಳ್ಳೆಯ ಒಬ್ಬ ರಾಜಕಾರಣಿ, ಸಜ್ಜನ ರಾಜಕಾರಣಿ ಆಗಿದ್ದಾರೆ. ಅದಕ್ಕೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತಾವೆ ಮತ್ತು ಇನ್ನುಳಿದ ಪಕ್ಕದ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗ್ತಾವೆ ಅಂಥೇಳಿ ಸುಮಾರು ಸಾವಿರಾರು ಜನ ನಾವು ಇವತ್ತಿನ ದಿವಸ ಬೆಂಗಳೂರಿಗೆ ಇಲ್ಲಿ KPCC ಕಾರ್ಯಾಲಯದ ಮುಂದೆ ಬಂದಿದ್ದೇವೆ. ಈ ಹಿಂದೆ ಮುದ್ದೇಬೇಳದಲ್ಲಿ ಮತ್ತು ತಾಳಿಕೋಟೆಯಲ್ಲಿ ಕೂಡ ನಾವು ಬಂದನ್ನು ಮಾಡಿ ಇಡೀ ಬಜಾರ್ ಬಂದು ಮತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾವು ಏನಂತಂದ್ರೆ ಇಂಥ ಒಬ್ಬ ಸಜ್ಜನ ರಾಜಕಾರಣಿ ಆದವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಮಾನ್ಯ ಶಿವಕುಮಾರ್ ಸಾಹೇಬ್ರವರು ಮತ್ತು ಖರ್ಗೆ ಸಾಹೇಬ್ರವರು, ರಾಹುಲ್ ಗಾಂಧಿ ಸರ್ ಎಲ್ಲರೂ ಸೇರಿಕೊಂಡು ನಮ್ಮ ಕ್ಷೇತ್ರಕ್ಕೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಅತಿ ಹೃದಯಪೂರ್ವಕವಾಗಿ, ವಿನಂತಿ ಪೂರ್ವಕವಾಗಿ ಕೈ ಮುಗಿದು ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರೆ ಹಾಗೂ ನೂತನ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬ್ರೆ, ನಾವು ಮುದ್ದೇಬೇಳ ಮತಕ್ಷೇತ್ರದಿಂದ ನಮ್ಮ ಶಾಸಕರಾದ ಶ್ರೀಮಾನ್ ಅಪ್ಪಾಜಿ ನಾಡಗೌಡರವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾನು ನಮ್ಮ ಮತಕ್ಷೇತ್ರದ ಪರವಾಗಿ ಅತಿ ವಿನಂತಿ ಮನವಿ ಮಾಡಿಕೊಳ್ತೇನೆ. ಅದೇ ಪರವಾಗಿ ಅವರು ಈಗ 3.5 ದಶಕಗಳ ಕಾಲ ರಾಜಕೀಯ ಮಾಡಿದರೂ ಕೂಡ ಯಾವ ವಿಷಯದಲ್ಲಿಯೂ ಅವರು ಲಾಬಿ ಮಾಡಲಿಲ್ಲ. ಯಾವ ವಿಷಯದಲ್ಲಿಯೂ ಅವರು ಬಂದು ನನಗೆ ಮಂತ್ರಿಗಿರಿ ಬೇಕಂತ ಕೇಳಲಿಲ್ಲ. ಆದರೂ ಕೂಡ ಈಗ ನಾವು ನಮ್ಮ ಸ್ವಂತ ಗ್ರಾಮದ ಪರವಾಗಿ, ಸ್ವಂತ ಮತಕ್ಷೇತ್ರದ ಪರವಾಗಿ ನಾವು ಈ ಸಲ ಅವರಿಗೆ ಅವಕಾಶ ಮಾಡಿ ಕೊಡ್ತೀರಿ ಅಂತ ನಂಬಿ ನಾವು ಇವತ್ತಿನ ದಿವಸ ಬಂದು ತಮ್ಮಲ್ಲಿ ಮನವಿಯನ್ನು ಸಲ್ಲಿಸಿ ವಿನಂತಿಪೂರ್ವಕವಾಗಿ ಅವರಿಗೆ ಕೇಳಿಕೊಳ್ತಾ ಇದ್ದೇವೆ. ಮುದ್ದೇಬೇಳ ಮತಕ್ಷೇತ್ರದ CS ಅಪ್ಪಾಜಿ ನಾಡಗೌಡ ಸಾಹೇಬರು, ನಾವೆಲ್ಲರೂ ಅವರು ಸಚಿವ ಸ್ಥಾನ ಬೇಕಂತ ನಾವು 300 ಜನ ಇಲ್ಲಿ ಮುದ್ದೇಬೇಳಕ್ಕೆ ಬಂದೀವಿ. ಆಮೇಲೆ ಏನಂದ್ರೆ ಈ ಕೊಟ್ಟಂಥ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾರನ್ನೋದು ಸಾಬೂನು ಮತ್ತು ಮಾರ್ಜಕ ನಿಗಮ ಕೊಟ್ಟಾಗನ ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗೈತೆ. ಅದು ಸಾಬೂನು ಮತ್ತು ಮಾರ್ಜಕ ನಿಗಮ ಐತಂತನೇ ಗೊತ್ತಿದ್ದಿಲ್ಲ. ಅಂಥದ್ದನ್ನು 500 ಕೋಟಿ ಲಾಭ ಗಳಿಸಿದಂಥ ಶಾಸಕರು ಯಾರಾದರೂ ಇದ್ರೆ ನಾಡಗೌಡ ಸಾಹೇಬರು. ಇನ್ನು ಏನು ಹೇಳ್ಬೇಕಂದ್ರೆ ಅವರು ಬಿಜಾಪುರ ಜಿಲ್ಲೆಯಲ್ಲೇ ಅತಿ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳವರು, ಯಾವುದೂ ಕೇಳಿ ಪಡೆಯುವಂಥವರಲ್ಲ. ಹೀಗಾಗಿ ಅವರು ಯಾವುದನ್ನು ಕೊಟ್ಟು ರೂಢಿ ಐತಿ ಹೊರತಾಗಿ ಅವರಿಗೆ ಕೇಳಿ ರೂಢಿ ಇಲ್ಲ. ಹೀಗಾಗಿ ನಾವೇ ಕಾರ್ಯಕರ್ತರು ಎಲ್ಲರೂ ಸ್ವತಃ ನಾವು ಮುದ್ದೇಬೇಳ ಬಂದ್ ಮಾಡಿ ಮತ್ತು ತಾಳಿಕೋಟೆಯನ್ನು ಎಲ್ಲ ಬಂದ್ ಮಾಡಿ ನಾವೇ ಸ್ವತಃ ನಾವು ಹೋರಾಟ ಮಾಡಿ ಮತ್ತು ಮುದ್ದೇಬೇಳಕ್ಕೂ ಬೆಂಗಳೂರಿಗೂ ನಾವೇ ಸ್ವತಃ ಎಲ್ಲರೂ ವಾಹನಗಳ ಮೂಲಕ ಎಲ್ಲರೂ ಇಲ್ಲಿಗೆ ಬಂದಿವಿ. ಆಮೇಲೆ ನೀವೇನು ಈಗ ನಾವು ಕಾಂಗ್ರೆಸ್ ಸರ್ಕಾರಲಿಂದ ಇಷ್ಟು ಮುತ್ಸದ್ದಿ ರಾಜಕಾರಣಿಗೆ ಕೊಡೋದಿಲ್ಲ ಅಂದ್ರೆ ಮತ್ತೆಂತರಿಗೆ ಕೊಡ್ತೀರಿ ಅಂತ ನಾನು ಹೇಳ್ತೀನಿ. ಕೊಟ್ಟ ಕೆಲಸ ನಿಷ್ಠೆಯಿಂದ ಮಾಡ್ತಾರಂತಂದ್ರೆ ಅವರೇ ಅಪ್ಪಾಜಿ ನಾಡಗೌಡರು ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮುದ್ದೇಬೇಳ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿಯ ಹರಿಕಾರರು ಆದಂಥ ಹಾಗೂ ಸಾಬೂನು ಮಾರ್ಜಕ ನಿಗಮದ ಅಧ್ಯಕ್ಷರಾಗಿ ಹಾಗೂ 90-91ರಲ್ಲಿ ಬಂಗಾರಪ್ಪನವರ ಸಂಪುಟದಲ್ಲಿ ಸಚಿವರಾಗಿ ಹಾಗೂ ದೆಹಲಿ ಪ್ರತಿನಿಧಿಯಾಗಿ ಹಾಗೂ ಮುಖ್ಯ ಸಚೇತಕರಾಗಿ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಹೊಂದಿದಂಥ ವ್ಯಕ್ತಿಗಳಂತಂದ್ರೆ ನಮ್ಮ ಅಪ್ಪಾಜಿ ನಾಡಗೌಡ ಸಾಹೇಬರು. ಅಂಥವರು ನಮ್ಮ ಬಿಜಾಪುರ ಜಿಲ್ಲೆಗೆ ಹಿರಿಯರವರು 8 ಬಾರಿ ಸ್ಪರ್ಧೆ ಮಾಡಿದ್ದಾರೆ. 45 ವರ್ಷಗಳ ಅನುಭವ ಅವರಿಗೆ. ಅಂಥವರಿಗೆ ಬಿಟ್ಟು ಮತ್ತು ಎಂಥವ್ರಿಗೆ ನೀವು ಸಚಿವ ಸ್ಥಾನ ಕೊಡ್ತೀರಿ? ಅಲ್ಲಿಂದ ಹಿಡಿದು
ತೊಂಬತ್ತರಿಂದ ಹಿಡಿದು ಇಲ್ಲಿವರೆಗೆ ಕಡೆಗಣಿಸ್ತಾನೇ ಬಂದಿದ್ದಾರೆ ನಮ್ಮ ಮುದ್ದೇಬಾಳ ಮತಕ್ಷೇತ್ರವನ್ನು. ಆದ ಕಾರಣ ದಯವಿಟ್ಟು ಶಿವಕುಮಾರ್ ಸಾಹೇಬರಿಗೆ ಹಾಗೂ BK ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾನು ಒತ್ತಾಯಪೂರ್ವಕವಾಗಿ ಕೇಳಿಕೊಳ್ಳುವುದೇನೆಂದರೆ, ಅಪ್ಪಾಜಿ ನಾಡಗೌಡರಿಗೆ ಈ ಸಲ ಆದರೂ ಅವಕಾಶ ಮಾಡಿ ಸಂಪುಟದಲ್ಲಿ ಸ್ಥಾನ ಸಿಗುವಂಗೆ ಮಾಡಿಕೊಡ್ಬೇಕಂತ ಅವರಲ್ಲಿ ನಾನು ಮನವಿಯನ್ನು ಮಾಡುತ್ತೇನೆ ಅಂತ ಹೇಳಿ ಮುದ್ದೇಬಾಳ ಮತ್ತು ತಾಳೆಕೋಟೆಯಿಂದ ಸಾವಿರಾರು ಕಾರ್ಯಕರ್ತರು ಒಂದು ಆಶೆಯನ್ನು ಇಟ್ಟುಕೊಂಡು ಬೆಂಗಳೂರಿಗೆ ತಲುಪಿದ್ದೇವೆ. ಶ್ರೀ DK ಶಿವಕುಮಾರ್ ಮುಖ್ಯಮಂತ್ರಿ ಮಾನ್ಯರೇ ಅಂತರ ನಾವು ಬೇಡಿಕೊಳ್ಳುತ್ತೇವೆ. ಅಪ್ಪಾಜಿ ನಾಡಗೌಡರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕು. 2018ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಪ್ರಚಾರಕ್ಕೆ ಬಂದಾಗ ಮಂತ್ರಿ ಸ್ಥಾನ ನಮ್ಮ ಸಂಪುಟದಲ್ಲಿ ಕೊಡುತ್ತೇವೆ ಅಂತ ಹೇಳಿದ್ದರು. ಆದರೆ 2018ರ ಇದರಲ್ಲಿ ಆಗಲಿಲ್ಲ. ತಮ್ಮಲ್ಲಿ ಒಂದು ಬೇಡಿಕೆ ಏನೆಂದರೆ, ಈ ಸಲ ನಮ್ಮ ಸಂಪುಟದಲ್ಲಿ CS ನಾಡಗೌಡ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಒಂದು ಬೇಡಿಕೆ ಇಟ್ಟುಕೊಂಡು ಸಾವಿರಾರು ಕಾರ್ಯಕರ್ತರು ಇವತ್ತು ನಾವು ಬೆಂಗಳೂರಿಗೆ ತಲುಪಿದ್ದೇವೆ. ತಮ್ಮಲ್ಲಿ ಒಂದು ನಮ್ಮ ಕಳಕಳಿಯ ಬೇಡಿಕೆ ಇದೆ. ಮುದ್ದೇಬಾಳ ಮತಕ್ಷೇತ್ರದ ಎಲ್ಲ ಜನರ ಅಪೇಕ್ಷೆ ಏನದಪ್ಪ ಅಂತಂದ್ರೆ, 8 ಸಲ ಎಲೆಕ್ಷನ್ ಮಾಡಿ 6 ಸಲ ಗೆದ್ದ ಬಂದಂಥ ಹಿರಿಯರು ಮತ್ತು ಅನುಭವಿಗಳು ಜನಪ್ರಿಯ ಶಾಸಕರಾದಂಥ ಅಪ್ಪಾಜಿ ನಾಡಗೌಡರಿಗೆ ಎಂದೋ ಸಿಗಬೇಕಾಯಿತು, ಸಚಿವ ಸ್ಥಾನ ಸಿಕ್ಕಿಲ್ಲ. ಆದರೂ ಈ ಸಲ ಬಹುಮತದಿದ್ದಂಥ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಾರೆ. ಯಾಕೆ ಅವ್ರಿಗೆ ಕೊಡೋದಿಲ್ಲ? ಏನು ನಿಮ್ಮ ಪಕ್ಷದ ಸಿದ್ಧಾಂತ ಅನ್ನುವಂಥ ಮಾತು ಈಗ ಕೇಳಿ ಬರ್ತಾ ಇದೆ. ಜನರು ಸುಮ್ಮನೆ ಇಲ್ಲ. ಯಾವ ಪಕ್ಷ ಯಾವ ನಿಷ್ಠೆಯಿಂದ ನಡೆದುಕೊಳ್ತಾ ಅನ್ನೋ ಪಕ್ಕ ಎಲ್ಲ ಮೂಲಗಳಿಂದ ತಿಳಿದು ಬರ್ತದೆ. ಅದಕ್ಕೆ ತಾವು ರಾಜ್ಯದ ಎಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು, DK ಸಾಹೇಬರು, ಈಗಿನ ನೂತನ KPC ನೂತನ ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬರು ತಮ್ಮೆಲ್ಲರ ಹಿರಿಯರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಮುದ್ದೇಬಾಳ ತಾಲೂಕಿನಿಂದ ಈ ಸಲ ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ಕೊಡದೇ ಇದ್ದ ಪಕ್ಷದಲ್ಲಿ ನಿಮ್ಮ ಪಕ್ಷದ ಸಿದ್ಧಾಂತ ಹಾಗೂ ನಮಗೆ ಪಕ್ಷಕ್ಕೆ ಆಗುವಂಥ ನೋವನ್ನು ನಾವು ಸಹಿಸಿಕೊಳ್ಳೋಕೆ ಆಗುದಿಲ್ಲ ಅಂತೇಳಿ ಈ ಸಲ ಎಷ್ಟೊತ್ತಿದ್ದರೂ ಕೊಡಬೇಕಂತೇಳಿ ತಮ್ಮಲ್ಲಿ ನಮ್ಮ ಮುದ್ದೇಬಾಳ ಮತಕ್ಷೇತ್ರದ ಎಲ್ಲ ಜನರಿಂದ ತಮ್ಮ ಮೇಲೆ ನಾವು ಮನವಿಯನ್ನು ಮಾಡ್ತೇವೆ.